ರಾವಣನ ಬ್ಯಾಕ್ ಶಾಟ್ ನೋಡಿ ಹೈಪ್ ಆಗ್ತಿದ್ದೀರಾ, ಆದ್ರೆ ಅವನ ಪುಷ್ಪಕ ವಿಮಾನನ ನೋಟಿಸ್ ಮಾಡಿದ್ರ? ಪುಷ್ಪಕ ವಿಮಾನ ಇದನ್ನ ಡಿಸೈನ್ ಮಾಡಿ ಕ್ರಿಯೇಟ್ ಮಾಡಿದ್ದು ವಿಶ್ವಕರ್ಮ. ಆಮೇಲೆ ಇದನ್ನ ಬ್ರಹ್ಮನಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಬ್ರಹ್ಮನಿಂದ ಇದು ಕುಬೇರನಿಗೆ ಸಿಗುತ್ತೆ. ಕುಬೇರನ ತಮ್ಮ ರಾವಣ ಅವನ್ನ ಸೋಲ್ಸಿ ಪುಷ್ಪಕ ವಿಮಾನನ ಪಡ್ಕೊಳ್ತಾನೆ. ಇದೊಂದು ಫ್ಲೈಯಿಂಗ್ ವೆಹಿಕಲ್, ಆದ್ರೆ ಇದು ನಾರ್ಮಲ್ ವೆಹಿಕಲ್ ಅಲ್ಲ ಗುರು. ಇದಕ್ಕೆ ಪೈಲಟ್ ಬೇಡ, ಎಲ್ಲಿ ಹೋಗ್ಬೇಕು ಅಂತ ಮೈಂಡ್ ಅಲ್ಲಿ ಒಂದು ನಿರ್ಧಾರ ತಗೊಂಡ್ಮೇಲೆ ಆ ಸ್ಪಾಟ್ಗೆ ಪುಷ್ಪಕ ವಿಮಾನ ಅನ್ನೋದು ಹೋಗ್ತಿತ್ತಂತೆ ಕರ್ಕೊಂಡು. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಸೈಜ್ ಸಹ ಚೇಂಜ್ ಮಾಡ್ಕೊಳ್ತಿತ್ತಂತೆ. ಎಷ್ಟು ಜನ ಹತ್ತಿದ್ರು ಅವ್ರಿಗೆ ಅಂತ ಸ್ಪೇಸ್ ತಾನಾಗಿ ಕ್ರಿಯೇಟ್ ಮಾಡ್ಕೊಳ್ತಿತ್ತಂತೆ. ಹೇಳೋದಕ್ಕೆ ಬಂದ್ರೆ ಇದೊಂದು ಫ್ಲೈಯಿಂಗ್ ಪ್ಯಾಲೇಸ್ ತರ, ಗೋಲ್ಡ್ ಸ್ಟ್ರಕ್ಚರ್, ರಾಯಲ್ ಕಂಫರ್ಟ್, ಆಲ್ಮೋಸ್ಟ್ ಅದರಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವರ್ಗದ ಫೀಲ್ ಕೊಡ್ತಿತ್ತಂತೆ. ರಾಮಾಯಣ ಪ್ರಕಾರ ರಾವಣ ಸೀತಾ ತಾಯಿನ ಕರ್ಕೊಂಡು ಹೋಗ್ಬೇಕಾದ್ರೆ ಇದೇ ಪುಷ್ಪಕ ವಿಮಾನನ ಬಳಸಿದ್ರಂತೆ. ಆಮೇಲೆ ರಾವಣನ ಕತೆ ಮುಗಿದ ಮೇಲೆ ಅದೇ ಪುಷ್ಪಕ ವಿಮಾನನ ನಮ್ಮ ಪ್ರಭು ರಾಮ ಯೂಸ್ ಮಾಡಿ ಅಯೋಧ್ಯೆಗೆ ರಿಟರ್ನ್ ಆದ್ರು ಅಂತ ಹೇಳ್ತಾರೆ. ತುಂಬಾ ನೋವು ಕೊಡುವ ಪಾರ್ಟ್ ಅಂದ್ರೆ ಆದಿಪುರುಷಲ್ಲಿ ಪುಷ್ಪಕ ವಿಮಾನನ ಡಾರ್ಕ್ ಡ್ರ್ಯಾಗನ್ ಲೈಕ್ ಕ್ರೇಚರ್ ರೀತಿ ತೋರಿಸಿ ಸಿಕ್ಕಾಪಟ್ಟೆ ಟ್ರೋಲಿಂಗ್ ಆಯ್ತು. ಅದನ್ನ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಆದ್ರೆ ಈ ನಮಿತ್ ಮಲ್ಹೋತ್ರಾಸ್ ರಾಮಾಯಣ ವಿಡಿಯೋ ಕ್ಲಿಪ್ಸ್ ಅಲ್ಲಿ ರಾವಣನ ಬ್ಯಾಕ್ ಶಾಟ್ ಅಲ್ಲಿ ಹೈಲೈಟ್ ಮಾಡೋದ್ರ ಜೊತೆಗೆ ಪುಷ್ಪಕ ವಿಮಾನನ ತುಂಬಾ ಡೀಟೇಲ್ಡ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಆ ಪುಷ್ಪಕ ವಿಮಾನ ರೊಟೇಟ್ ಆಗ್ತಿರುವಂತಹ ಸೌಂಡ್ ಡಿಸೈನ್, ಸೂಪರ್ ಸೌಂಡ್ ಮಿಕ್ಸಿಂಗ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ರಾಮಾಯಣ ಈ ವಿಡಿಯೋನ ನೋಡ್ಬೇಕಾದ್ರೆ ಜಸ್ಟ್ ರಾವಣನ ಮಾತ್ರ ಅಲ್ಲ, ಈ ಪುಷ್ಪಕ ವಿಮಾನನ ಸಹ ಅಬ್ಸರ್ವ್ ಮಾಡಿ ಅಂಡ್ ನನ್ನಲ್ಲಿರುವ ಇನ್ಫೋ ನೆನ್ಪ್ ಮಾಡ್ಕೊಳ್ಳಿ, ಇನ್ನಷ್ಟು ಹೈಪ್ ಆಗ್ತೀರಾ. ಸೊ ವಿಡಿಯೋ ಗ್ಲಿಮ್ಸ್ ನ ಕಂಪ್ಲೀಟ್ ರಿವ್ಯೂ ಡೆಡಿಕೇಟೆಡ್ ಆಗಿ ಈಗಾಗಲೇ ಡೇ 24 ಅಲ್ಲಿ ಅಪ್ಲೋಡ್ ಆಗಿದೆ. ಅಂಡ್ ನಾವು 100 days 100K ಚಾಲೆಂಜ್ ಅಲ್ಲಿ ಇದೀವಿ. ಇವತ್ತು ಡೇ 25. ಅಂಡ್ ಇಫ್ ಏನಾದ್ರು ನೀವು ನಮ್ಮ ಪೇಜ್ ನ ಸಪೋರ್ಟ್ ಮಾಡಬೇಕು ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಲವ್ ಯು. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.